ವಸು, ಇವಳೇನಾದ್ರೂ ಕಾಣಿಸ್ದೆ ಹೋಗಿ ಮದುವೆ ನಿಂತೋಗ್ಬಿಡುತ್ತೆ ಅಂತ ನಂಗೆ ತುಂಬಾ ಹೆದರಿಕೆ ಆಗಿತ್ತು ಕಣೆ. ಹಾಗೇನಾದ್ರೂ ಆಗಿದ್ದಿದ್ರೆ ನಮ್ಮ ಕುಟುಂಬದ ಮಾನ ಮರ್ಯಾದೆ ಎಲ್ಲ ಹರಾಜಾಗಿ ಹೋಗ್ತಾ ಇತ್ತು. ಹಾಗೇನಾದ್ರೂ ಆಗಿದ್ರೆ ಆ ಕೋದಂಡ ನಮ್ಮ ಮೇಲೆ ಹೇಳ್ಬಿಡ್ತಿದ್ದ. ಹಾಗೇನೂ ಆಗಿಲ್ವಲ್ಲ. ಶೂರ್ಪನಕೆನ ಕರ್ಕೊಂಡು ಹೋಗಿ ರಾಮನ ಕಟ್ತಾ ಇದ್ದೀವಿ. ಸದ್ಯ ಕೋದಂಡನ ಜೀವನದಲ್ಲಿ ಇವ್ರು ಆಟ ಆಡದೆ ಇದ್ರೆ ಅಷ್ಟೇ ಸಾಕು. ಹೋಗ್ಲಿ ಬಿಡಮ್ಮ, ಬಾ ಹೋಗೋಣ. ಮಾಯಾ, ಏನೇ ಇವೆರಡು ಇಲ್ಲಿ ನಿಂತ್ಕೊಂಡು ಗುಸ್ಗುಸು ಅಂತಾವೆ? ನೀನೇನ್ ಭಯ ಪಡ್ಬೇಡ, ನಾನೆಲ್ಲ ನೋಡ್ಕೋತೀನಿ. ಹೇಳ್ದಂಗೆ ಆಗತ್ತೆ, ಧೈರ್ಯವಾಗಿರು. ಇನ್ನೂ ಅಮ್ಮ ಮಗಳು ಏನ್ ನೋಡ್ಕೊಂಡು ನಿಂತಿದ್ದೀರಾ? ಬನ್ನಿ ಹೋಗೋಣ. ನಡಿ. महादेवे च विद्महे विष्णुपत्नी च धीमहि तन्नो लक्ष्मी प्रचोदयात्। सिद्धलक्ष्मी महालक्ष्मी मोक्षलक्ष्मी जयप्रदे धनलक्ष्मी धान्यलक्ष्मी धैर्यलक्ष्मी सरस्वती श्रियकान्ताय कल्याणनिधे निधेस्तिन श्रीवेङ्कटनिवासाय श्रीनिवासाय मङ्गलम्। ओम सर्वमंगलमांगल्ये शिवे सर्वात्र साधके शरण्ये त्र्यंबके देवी नारायणी नमोस्तुते। सुलग्ना सावधानो शुभमुहूर्तो सावधानो श्रीलक्ष्मी नारायण ध्यान सावधानो। ध्रुवन्ते राजा वरुणो ध्रुवन्ते वो बृहस्पतिः ध्रुवन्त इन्द्रश्च अग्निश्च राष्ट्रं भावमितां ध्रुवं ध्रुवम्। ಎರಡು ಜೋಡಿಗಳು ಪರಸ್ಪರ ಹಾರ ಬದಲಾಯಿಸಿಕೊಳ್ಳಿ. ವನಮಾಲಿ ಗದಿ ಶಾಂಗಿ ಶಂಕಿ ಚಕ್ರಿ ಚ ನಂದಕಿ ಶ್ರೀಮಾನ್ ನಾರಾಯಣ ವಿಷ್ಣು ವಾಸುದೇವೋ ಅವಿರಕ್ಷತು. कल्याणात्मुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय मङ्गलम्। ಯಾರೋ ಈ ಮದ್ವೆನೆ ಬೇಡ ಅಂತಿದ್ರು. ಯಾರು ಹೇಳಿದ್ರು? ಯಾರು ಹೇಳಿದ್ರು ಅಂತ ಇಷ್ಟು ಬೇಗ ಮರ್ತ್ಬಿಟ್ಯಾ? ಅದೇನೋ ಆ ಕ್ಷಣದಲ್ಲಾಗಿ ಹೇಳ್ದೆ ಅಷ್ಟೆ. ಹಾಗಾದ್ರೆ ನಮ್ಮಿಬ್ರು ಮದ್ವೆ ಆಗಿ ಮಕ್ಳಾದ್ಮೇಲೆ ಆ ಕ್ಷಣಕ್ಕಾಯ್ತು ಅಂತ್ಯಾ? ಏನಂತ ಮಾತಾಡ್ತಿದ್ದೀರಿ ನೀವು? ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನ್ ಗತಿ? ಸುಮ್ಮನೆ ಕುತ್ಕೊಳ್ರಿ. ನಾನು ನಮ್ಮ ಯಜಮಾನ್ರ ಮಾತಿಗಿಲ್ಲ ಅಂತೀನಾ? ಆಯ್ತು ರೀ. ಪಾಪ, ಕುರಿಗೆ ಹಾರ ಹಾಕಿರೋದು ಬಲಿ ಕೊಡಕ್ಕೆ ಅಂತ ಇನ್ನೂ ಗೊತ್ತಾಗಿಲ್ಲ. ಈ ನಗು ಇನ್ನ ಎಷ್ಟೊತ್ತಿರುತ್ತೆ ಅಂತ ನಾನು ನೋಡ್ತೀನಿ. ಇವ್ರನ್ನೆಲ್ಲ ನೋಡಿದ್ರೆ ನನಗಯ್ಯೋ ಅನ್ಸುತ್ತೆ. ಮಾಂಗಲ್ಯಧಾರಣ ಮುಹೂರ್ತೋ ಶುಭ ಮುಹೂರ್ತೋ ಸುಪ್ರತಿಷ್ಠಿತಮಸ್ತು. ಹಾ, ಮಾಂಗಲ್ಯಧಾರಣೆಗೆ ಸಮಯ ಆಗ್ತಾ ಇದೆ. ಹಾ, ಎಲ್ಲರಿಗೂ ಮುಟ್ಟಿಸಿ ನಮಸ್ಕಾರ ಮಾಡಿಸ್ಕೊಂಡು ಬನ್ನಿ ಅಮ್ಮ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಥಧ್ವಜಾಂ ಚಂದ್ರಾಂ ಜಾತವೇದೋ ತಾಂ ಮಮಾವಹ ಜಾತವೇದೋ ಯಸ್ಯಾಂ ವಿಧೇಯಂ ಕಾಮಶ್ವಂ. ಏನಪ್ಪಾ? ಏಯ್ ಏನಾಯ್ತು ಮೇಡಮ್? ಈ ಪೆನ್ ಡ್ರೈವ್ ಅಲ್ಲಿ ಇರೋದು ಇದ್ರಲ್ಲಿ ಹಾಕಿದ್ರೆ ಆ ಟಿವಿಲ್ ಬರುತ್ತಂತಲ್ಲ, ಹಾಕು. ನೀವ್ಯಾರು? ಪೆನ್ ಡ್ರೈವ್ ಅಲ್ಲಿ ಏನಿದೆ? ಮದ್ವೆ ಆಗ್ತಾ ಇರೋದು ನನ್ನ ಮಗಳು ಅಳಿಯಂದು. ಈ ಪೆನ್ ಡ್ರೈವ್ ಹಾಕ್ಬಿಟ್ಟು ಆ ಟಿವಿಲ್ ಬರೋಂಗ್ ಮಾಡೋ ಅಂದ್ರೆ ಎಷ್ಟು ಮಾತಾಡ್ತೀಯೋ? ಹಾಕು.
ತಾಳಿ ಕಟ್ಟೋದನ್ನ ಲೈವಾಗಿ ತೋರ್ಸಕ್ಕೆ ಹೇಳಿದ್ದಾರೆ ಮೇಡಮ್. ಇದು ಇವಾಗೆಲ್ಲ ಆಗಲ್ಲ. ಒಂದೇ ನಿಮಿಷ ಇರೋದು ವಿಡಿಯೋ ಆಗೋಗುತ್ತೆ ಬೇಗ. 1 ಸೆಕೆಂಡ್ ಇದ್ರೂ ಈಗ ಪ್ಲೇ ಮಾಡೋಕ್ಕಾಗಲ್ಲ ಮೇಡಮ್. ಮುಹೂರ್ತ ಮುದ್ಮೇಲೆ ಹಾಕ್ತೀನಿ ಹೋಗಿ, ಈಗ ಕೆಲಸ ಇದೆ. ಈ ನನ್ನ ಮಗನ್ಗೆ ಎಷ್ಟು ಸೊಕ್ಕಿರ್ಬೇಡ, ನನ್ನ ಮಾತೆ ಕೇಳಲ್ಲ ಅಂತಾನಲ್ಲ. ಮುಹೂರ್ತಕ್ಕೆ ಬೇರೆ ಟೈಮ್ ಆಗ್ತಾ ಇದೆ. ದೇವ್ರೆ, ಅವ್ನ ವಂಶ ಕುತ್ತಿಗೆ ತಾಳಿ ಕಟ್ಟೋ ಮುಂಚೆ ಈ ವಿಡಿಯೋ ಪ್ಲೇ ಆಗಬೇಕು. ಏನ್ ಮಾಡ್ಲಿ? ಈ ಅಮ್ಮ ಹೇಳಿದ ಥರ ಮಾಡ್ತಾಳೋ ಇಲ್ವೋ? ಇವಳು ಪೆನ್ಡ್ರೈವ್ ಎಲ್ಲಿ ಕೊಡಬೇಕು ಅಂತನೂ ಗೊತ್ತಿಲ್ಲ ಬೇರೆ. ಆ ವಿಡಿಯೋ ಪ್ಲೇ ಆಗಲಿಲ್ಲ ಅಂದರೆ ಮುಗೀತು ಅಷ್ಟೇ, ಎಲ್ಲನೂ ಮುಗ್ದು ಹೋಗುತ್ತೆ. ಮಾಯಾ, ಯಾಕೆ ಟೆನ್ಷನ್ನಲ್ಲಿದ್ದಾಗಿದೆಯಾ? ಏನಾಯ್ತು? ಏನಿಲ್ಲ. ನೀನೇನು ಯೋಚನೆ ಮಾಡ್ತಿದ್ದಾಗಿತ್ತು? ಏನಿಲ್ಲ, ಮದುವೆ ಟೆನ್ಷನ್ ಅಷ್ಟೇ. ಅಷ್ಟೇನಾ? ನಾನಿದ್ದೀನಿ ತಾನೆ, ನೀನೇನು ಯೋಚನೆ ಮಾಡಬೇಡ ಆಯ್ತಾ? ದೇವ್ರೆ, ಇವ್ರಮ್ಮ ಎಲ್ಲಿ ಅಂತ ಕೇಳೋ ಅಷ್ಟರಲ್ಲಿ ಬೇಗ ಕೆಲಸ ಮುಗಿಸ್ಕೊಂಡು ಬರ್ಲಪ್ಪ. ಪ್ರತಿ ಸಲ ಎಲ್ಲ ಹಾಳಾಗೋ ಥರ ಈ ಸಲನೂ ಕೊನೆ ಮೂಮೆಂಟಲ್ಲಿ ನಮ್ಮ ಅದೃಷ್ಟ ಕೈ ಕೊಡದೆ ಇದ್ರೆ ಸಾಕು. ಏನಪ್ಪಾ ಏನಪ್ಪಾ ಮತ್ತೆ ಏನು ಮೇಡಮ್ ನಿಮ್ಮದು? ಪ್ಲೀಸ್ ಅಪ್ಪ, ಇದೊಂದ್ಸಲ ಈ ವಿಡಿಯೋ ಪ್ಲೇ ಮಾಡ್ಬಿಡ. ಒಂದ್ಸಲ ಹೇಳೋದು ಅರ್ಥ ಆಗಲ್ವಾ ಮೇಡಮ್ ನಿಮಗೆ? ಮುಹೂರ್ತ ಟೈಮಲ್ಲಿ ಏನೇನೋ ಪ್ಲೇ ಮಾಡಿದ್ರೆ ನಾನು ಒದ್ದೋಡಿಸ್ತಾರೆ ಅಷ್ಟೇ. ಅಯ್ಯೋ, ಇದು ನನ್ನ ಮಗಳಿಗೆ ಸರ್ಪ್ರೈಸ್ ಗಿಫ್ಟು. ದಯವಿಟ್ಟು ಪ್ಲೇ ಮಾಡಪ್ಪ. 1 ನಿಮಿಷದ ವಿಡಿಯೋ. ಏನೋ ಸರ್ಪ್ರೈಸ್ ಅಂತೀರಾ, ಅದರಲ್ಲೂ ಮದುವೆ ಹುಡುಗಿ ತಾಯಿ ಬೇರೆ. ಈಗ ಒಂದ್ಸಲ ಪ್ಲೇ ಮಾಡ್ತೀನಿ, ಮತ್ತೆ ಬರಬೇಡಿ. ಇಲ್ಲ 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 ಇಲ್ಲ, 1 ನಿಮಿಷ ಆಗೋಗುತ್ತೆ, ತಗೋ. ಇದೆ ಈಗ ಬೇಡ, ಈಗ ಬೇಡ. ನಾನು ಮತ್ತೆ ಬಂದು ಹೇಳ್ತೀನಿ, ಆವಾಗ ಪ್ಲೇ ಮಾಡು. ಇದೇ ವಿಡಿಯೋ. ಸರಿ ಮೇಡಮ್. ನಮ್ಮ ಮಾಯ ಕುತ್ತಿಗೆ ತಾಳಿ ಬಿದ್ದ ತಕ್ಷಣ ಈ ವಿಡಿಯೋ ಪ್ಲೇ ಮಾಡಬೇಕು. ಆಗ ನನ್ನ ಮಗಳು ಮದ್ವೆನೂ ಆಗಿರುತ್ತೆ, ಈ ಮನೆನೂ ಮುರಿದು ಬೀಳುತ್ತೆ. ಮತ್ತೆ ಬಂದು ಹೇಳ್ತೀನಿ, ಅವಾಗ ಹಾಕು. ಸರಿ ಹೋಗಿ. ನೋಡಿಯಪ್ಪ, ಮಾಂಗಲ್ಯ ಧಾರಣೆ ಆಗಲಿ.